ಇನ್ನು ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅಂತ ಹೇಳಿ ನಟ ಕಮಲ್ ಹಾಸನ್ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಸ್ವತಂತ್ರ ಕಾಶ್ಮೀರವಾಗಬೇಕು ಅನ್ನುವಂತಹ ಹೇಳಿಕೆ ನಟ ಕಮಲ್ ಹಾಸನ್ ರಿಂದ ಬಂದಿದ್ದು ಜನರ ಆಶೋತ್ತರಗಳಿಗೆ ಕೇಂದ್ರ ಸರ್ಕಾರ ತುರ್ತಾಗಿ ಸ್ಪಂದನೆ ಮಾಡಬೇಕು. ಮತ್ತೊಂದು ಕಡೆ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಏನಾದರೂ ಸರಿಯಾಗಿ ವರ್ತನೆ ಮಾಡಿದ್ರೆ ಸೈನಿಕರು ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿರ್ಲಿಲ್ಲ, ಇಷ್ಟು ಮಂದಿ ಸೈನಿಕರು ಸಾಯ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸುವುದರ ಮೂಲಕ ಜನಮತಕ್ಕೆ ಸರ್ಕಾರ ಬೆಂಬಲವನ್ನ ಕೊಡಬೇಕಾಗುತ್ತೆ. ಜನಮತಕ್ಕೆ ಸರ್ಕಾರ ಯಾಕೆ ಹೆದರ್ತಾ ಇದೆ ಅನ್ನುವಂತಹ ವಿವಾದಿತ ಹೇಳಿಕೆಯನ್ನ ನೀಡಿದ್ದಾರೆ ನಟ ಕಮಲ್ ಹಾಸನ್. ಈಗಾಗಲೇ ಸಾಕಷ್ಟು ಜನ ಈ ಒಂದು ಉಗ್ರ ದಾಳಿಯ ನಂತರ ಬೇರೆ ಬೇರೆ ಸಲಹೆಗಳನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಇಂತಹ ಹೇಳಿಕೆಗಳು ಇದು ಹೊಸದೇನಲ್ಲ. ಈಗಾಗಲೇ ಕಮಲ್ ಹಾಸನ್ ನೀಡಿರುವಂತಹ ಹೇಳಿಕೆ ಹಲವು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಜನರ ಆಶೋತ್ತರಗಳು ಏನೇನಿದೆ, ಜನರ ಅಭಿಪ್ರಾಯ ಏನಿದೆ, ಜನಮತವನ್ನ ಸಂಗ್ರಹ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತುಗಳು ಹಲವು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಕಮಲ್ ಹಾಸನ್ ಕೂಡ ಮಾತನಾಡಿದ್ದಾರೆ, ಜನಾಭಿಪ್ರಾಯವನ್ನ ಸಂಗ್ರಹಿಸಬೇಕು. ನಟ ಕಮಲ್ ಹಾಸನ್ ಇನ್ನೊಂದು ಕಡೆ ಹೇಳ್ತಾರೆ, ಪಾಕ್ ಆಕ್ರಮಿತ ಕಾಶ್ಮೀರ ಸ್ವತಂತ್ರ ಕಾಶ್ಮೀರ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕ್ಯಾಪ್ಟನ್ ಸದಾಶಿವ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗಾಗಲೇ ಒಂದ್ ಕಡೆ ಮೊನ್ನೆ ಒಂದು ಉಗ್ರ ದಾಳಿಯ ನಂತರ ಬೇರೆ ರೀತಿಯಲ್ಲಿ ಆಪರೇಷನ್ ಆಗ್ತಾನೆ ಇದೆ, ಆಕ್ಷನ್ ಆಫ್ ಮೋಡ್ ಆಗ್ತಾನೆ ಇದೆ ಅನ್ನುವಂಥದ್ದು. ಇವತ್ತು ಕೂಡ ಈಗಾಗಲೇ ಇಬ್ಬರು ಉಗ್ರಗಳನ್ನ ಕೂಡ ಈಗಾಗಲೇ ಅವರನ್ನ ಸದೆ ಬಡಿಯಲಾಗಿದೆ ಅಂತ ಹೇಳಿ ಯಾವ ರೀತಿಯಾಗಿ ಆಪರೇಷನ್ಗಳು ಆಗ್ತಾನೆ ಇರುತ್ತೆ ಸರ್? ಅಂದ್ರೆ ಅದರಲ್ಲೂ ಕೂಡ ಎಷ್ಟೋ ಜನರಿಗೆ ಇದು ಆಗುತ್ತಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಹೇಳಿ, ಅಂದ್ರೆ ಅಲ್ಲೇ ಆಕ್ಷನ್ ಆಫ್ ಮೋಡ್ ಆಗ್ತಾನೆ ಇರುತ್ತಾ ಹೇಗೆ ಅಂತ ಹೇಳಿ? ಇದು ಹಾಗೆ ಆಗುತ್ತೆ. ಯಾಕಂದ್ರೆ ನಾವು ಆ ಏರಿಯಾದಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇವೆ. ಈಗಲಾದ್ರೂ ಸಹ ನಮ್ದು ಒಂದೊಂದು ರಕ್ತ ಈ ನಮೂನೆ ಆಗುತ್ತಲ್ಲ, ಇವಾಗಾದ್ರೂ ಸಹ ನಮ್ಮನ್ನು ವಾಪಸ್ ಕರೆಸಿದಾದ್ರೆ ನಾವು ಮತ್ತೆ ಹೋಗಿ ನಾವು ಪಾಕಿಸ್ತಾನ ಸದೆಬಡಿಸುವಂತ ಧೈರ್ಯವನ್ನು ಇಟ್ಕೊಳ್ತೇವೆ. ಅದಲ್ಲದೆ ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಪಾರ್ಟಿಸಿಪೇಟ್ ನಾನು ಮಾಡಿದ್ದೇನೆ. ಆವಾಗಾದರೂ ಸಹ ಪ್ರತಿ ಒಂದೊಂದು ಕ್ಷಣಕ್ಕೂ ನಾವು ನಿದ್ದೆ ಇಲ್ಲದೆ ಯಾವತ್ತು ದುಶ್ಮನಗಳ ಮೇಲೆ ಕಣ್ಣಿಟ್ಟಿದ್ದೇವೆ. ಈಗಾದ್ರೂ ಈ 44 ಜನ ತೀರ್ಕೊಂಡಿದ್ರಲ್ಲ, ಅವ್ರು ಬೇರೆ ಯಾರಲ್ಲ, ನಮ್ಮ ಅಂತಮ್ರಂತ ನಾವು ತಿಳಿತೀವಿ. ಯಾಕಂದ್ರೆ ನಾನೊಬ್ಬ ಸೈನಿಕನಾಗಿ ನಮ್ಗೆ 2 ಮಂದಿ ತಾಯಿ. ಮೊದಲೇದು ಹುಟ್ಟು ನಮ್ಮನ್ನು ಜನ್ಮ ಕೊಟ್ಟ ತಾಯಿ, ಇನ್ನೊಂದು ಇದು ಭಾರತ ಮಾತೆ. ಭಾರತ ಮಾತೆ ರಕ್ಷಣೆ ಸಲುವಾಗಿ ನಾವು ಯೂನಿಫಾರ್ಮ್ ಹಾಕೊಂಡಿದ್ದೇವೆ, ಬಾಕಿ ಮತ್ತೇನೆಲ್ಲ. ಈಗಲಾದ್ರೂ ನಮ್ಗೆ ಹೇಳ್ತಾ ಇದ್ರೆ ಈಗಾದ್ರೂ ಸಹ ಯುದ್ಧ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಸರ್, ಹೇಗೆ ಅಂದ್ರೆ ಈಗ 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 ಮತ್ತಷ್ಟು ಜನರ ಮಾತುಗಳು ಕೇಳಿ ಬರ್ತಾರೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಪ್ರತಿಕಾರವನ್ನ ತೀರಿಸಬೇಕು ಅಂತ ಹೇಳಿ, ಅಂತಹ ಸಾಧ್ಯತೆಗಳು ಇರುತ್ತಾ ಸರ್ ಹೇಗೆ ಅಂತ ಹೇಳಿ? ಅಥವಾ ಇದೆ ಆದ್ರೆ ಸಮಯ ಸಾಧಿಸಿ ಸಮಯವನ್ನು ಅನುಸರಿಸಿಕೊಂಡು ಮಾಡಬೇಕು. ಎಲ್ಲಾರು ಅಂತಾರಲ್ಲ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಅಂತ. ಆದ್ರೆ ಬದಲ ಮಾತ್ರ ಕಂಪ್ಲೀಟ್ ಆಗುತ್ತೆ. ಆದ್ರೆ ನಮ್ಮ ದೇಶ ಇದು ಆಜಾದ್ ಕಾಶ್ಮೀರ ಅಂತ ಅದನ್ನ ಆಜಾದ್ ಮಾಡ್ಲಿಕ್ಕೆ ಬಿಡೋಲ್ಲ. ಯಾಕಂದ್ರೆ ತಲೆ ಇಲ್ಲದೆ ಮನುಷ್ಯನೇ ಇಲ್ಲ. ಅದೇ ರೀತಿ ನಮ್ಮ ಭಾರತ ದೇಶದ ತಲೆ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಒಳ್ಳೆ ಮಾತನ್ನ ಹೇಳಿದ್ರಿ, ಇದು ಆಜಾದ್ ಕಾಶ್ಮೀರ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ನಮ್ಮಲ್ಲೇ ಇರುವಂತಹ ಸಾಕಷ್ಟು ಜನ ಹೇಳ್ತಾರೆ, ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಬೇಕು, ಸ್ವತಂತ್ರ ಕಾಶ್ಮೀರ ಆಗಬೇಕು ಅಂತ ಹೇಳಿ. ಈಗ ನಟ ಕಮಲ್ ಹಾಸನ್ ಕೂಡ ಅದೇ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರು ಇಲ್ಲ ಆಗ್ಲೇಬಾರ್ದು, ಕಾಶ್ಮೀರವನ್ನು ಭಾರತದಿಂದ ವಿಭಜಿಸಬಾರದು, ಇದು ನನ್ನ ಹೇಳಿಕೆ. ಇದರ ಸಲುವಾಗಿ ಎಷ್ಟೋ ಜನರು 1965 ಅಲ್ಲಿ ತೀರಿಕೊಂಡದ ಸಿಎಚ್ಎನ್ ಗ್ಲೇಷಿಯರ್ದಲ್ಲಿ ಇನ್ನೂ ಡೆಡ್ ಬಾಡಿ ಇದೆ. ಪಾಪ ಎಷ್ಟೋ ಜನ ತಮ್ಮ ಪ್ರಾಣ ಆಹುತಿಯನ್ನು ತಗೊಂಡಿದ್ದಾರೆ. ಆದ್ರೆ ಕಾಶ್ಮೀರನ್ನು ಆಜಾದ್ ಮಾಡ್ಲಿಕ್ಕೆ ಯಾವಾಗಲೂ ಸಾಧ್ಯವಿಲ್ಲ, ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು ಸರ್ ಕ್ಯಾಪ್ಟನ್ ಸದಾಶಿವ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಉಗ್ರರ ವಿರುದ್ಧ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಇಳಿದಿದೆ. ಈ ಬಗ್ಗೆ ವಿಂಗ್ ಕಮಾಂಡರ್ ಅತ್ರಿ ಅವರು ನ್ಯೂಸ್ 18 ಜೊತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇವತ್ತು ಸಾಯಿಸಿದ್ದಾರೆ. ಇದು ಇಬ್ರು ಒಂದು ಸಣ್ಣ ಒಂದು ತಿಗಣೆಗಳವರು. ಈ ತರ ತಿಗಣೆ ಸಹಸ್ರಾರು ತಿಗಣೆಗಳು ಪಾಕಿಸ್ತಾನದ ನೆಲದಲ್ಲಿ ಜಲದಲ್ಲಿ ಇದ್ದಾರೆ. ಅವರನ್ನೆಲ್ಲ ಸದೆ ಬಡಿಯುವಂತಹ ಕಾರ್ಯಕ್ರಮವನ್ನ ಆಲೋಚಿಸಿ ಯೋಜಿಸಿದ ಒಂದು ಕಾರ್ಯಕ್ರಮವನ್ನ ನಾವು ಆಲ್ರೆಡಿ ಮುಂದೆ ಹಾಕ್ತಾನೆ ಇದೀವಿ, ಮುಂದಾಲೋಚನೆಯಲ್ಲಿ ಇದೆ. ಅದಕ್ಕೆ ಸರ್ಕಾರ ಇವಾಗ ಸಹಮತಿಯನ್ನ ಕೂಡಿದೆ. ಸರ್ವ ಪಕ್ಷದ ಸಭೆಯಲ್ಲಿ ಇದಕ್ಕೆ ಒಂದು ನಿರ್ಣಯವನ್ನ ಮಂಡಿಸಿ
ಇಡೀ ಸರ್ವ ಪಕ್ಷಗಳ ಸಭೆಯಿಂದ ಎಲ್ಲ ಜನಪ್ರತಿನಿಧಿಗಳು ಇರುವಂತಹ ಸಭೆ. ಅಂದ್ರೆ ಇಡೀ ಇಂಡಿಯಾ ದೇಶದ ಜನಗಳ ಎಲ್ಲರ ಸಹಮತವನ್ನ ಪಡೆದು ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇಂದಿನ ಸೈನ್ಯಗಳಿಗೆ ಫುಲ್ ಫ್ರೀಡಮ್ ಅನ್ನ ಅದು ಇವತ್ತು ಕೊಟ್ಟಿದೆ. ಆದ್ರಿಂದ ಒಳಗಿರುವಂತ ನುಸುಳುಕೋರರು, ಸಹಾನುಭೂತಿಕೋರರು ಮತ್ತು ಸಹಮತ ಮತ್ತು ಸಹಕಾರವನ್ನು ಕೊಡುವಂತ ಎಲ್ಲ ದೇಶದ್ರೋಹಿಗಳನ್ನ ಮಟ್ಟ ಹಾಕಲಿಕ್ಕೆ ಇದು ಒಂದು ಸುಸಮಯ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಮಟ್ಟ ಹಾಕೋದ್ರೆ ನನ್ಗೆ ಯಾವುದೇ ರೀತಿ ಸಂಶಯ ಇಲ್ಲ. ಇನ್ನು ನೋಡಿ, ಇನ್ನು ಮುಂದೆ ನಾವು ಅನೌನ್ಸ್ ಮಾಡಿರೋದ್ರಿಂದ, ಪ್ರಧಾನಮಂತ್ರಿಗಳು ಜಗತ್ ಜಾಹೀರಾತು ಮಾಡಿರೋದ್ರಿಂದ ಅಲ್ಲಿರುವಂತ ಈ ಉಗ್ರರ ತಂಡಗಳು ಕೂಡ ನಮ್ಮ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡ್ಲಿಕ್ಕೆ ಇವತ್ತು ನಿಯೋಜಿಸಿಕೊಳ್ಳೋದ್ರಲ್ಲಿ ಏನೂ ಸಂಶಯ ಇಲ್ಲ ನನಗೆ. ಅದಕ್ಕೆ ಇವತ್ತು ನಮ್ಮ ಎಲ್ಲ ಸಶಸ್ತ್ರ ಪಡೆಗಳು, ಪೋಸ್ಟಲ್ ಗಾರ್ಡ್ಗಳು, CRPF, ITBP ಮತ್ತು BSF ಎಲ್ಲರೂ ಕೂಡ ಕಟ್ಟೆಚ್ಚರದಲ್ಲಿ ನಿಂತಿದ್ದಾರೆ. ಯಾರನ್ನು ಒಳಗೆ ಇರಲಿಕ್ಕೆ ಬಿಡೋದಿಲ್ಲ. ಒಂದು ರೀತಿಯಾದಂತಹ ನಿಗಾ ನಮ್ದು ಜಾಸ್ತಿ ಆಗಿದೆ. ಇವತ್ತು ನಮ್ಮ ಗಮನದಲ್ಲಿ ಎಲ್ಲೆಲ್ಲಿ ಸಂಶಯವನ್ನ ಮತ್ತು ಸಂದೇಹದಿಂದ ಜನ ಓಡಾಡ್ತಾರೋ, ಎಸ್ಪೆಷಲಿ ಕಾಶ್ಮೀರದ 5 ಜಿಲ್ಲೆಗಳಲ್ಲಿ ಅವರನ್ನೆಲ್ಲ ಹಿಡಿದು ಎಡೆಮುರಿ ಮಾಡುವಂತ ಕ್ರಮವನ್ನ ನಮ್ಮ ಸಶಸ್ತ್ರ ಪಡೆಗಳ ಜೊತೆಗೆ ಅರೆ ಸೇನಾ ಪಡೆಗಳು ಕೂಡ ಹೋಗ್ತಾ ಇದ್ದಾವೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.